ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ 1 BHK ಫ್ಲಾಟ್. ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲಾಟ್ಗಳು ನಮ್ಮ ಬೆಂಗಳೂರಿನಲ್ಲಿ. ಫ್ರೆಂಡ್, ಇದು ರಾಜ್ಯ ಸರ್ಕಾರ ಈ ಬಡವರಿಗೋಸ್ಕರ ಈ 1 BHK ಫ್ಲಾಟ್ ಕಟ್ಟಿ ಹಂಚಿಕೆ ಆದಷ್ಟು ಕೊಡ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ. ಫ್ರೆಂಡ್, ಈಗ ಸದ್ಯಕ್ಕೆ 1 BHK ಫ್ಲಾಟ್ನವರಿಗೆ ಒಂದು ನೋಟಿಸು ಕಳಿಸ್ತಾ ಇದ್ದಾರೆ. ಸುಮಾರು ಒಂದು 2ನೇ ತಾರೀಕು 3ನೇ ತಾರೀಕಿಂದ ನೋಟಿಸ್ಗಳು ಬರ್ತಾ ಇದ್ದಾವೆ. ಯಾವ್ಯಾವ ಕ್ಷೇತ್ರದಲ್ಲಿ ದೇವಗಿರಿ ಆಗಿರ್ಬೋದು, ಸುಮಾರು ಕಡೆ ನೋಟಿಸ್ಗಳು ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದರೆ ಅವರು ಬ್ಯಾಂಕ್ ಲೋನ್ಗಳು ಮಾಡಿಸ್ಕೊಂಡಿರಲ್ಲ ಅಥವಾ ಯಾವುದೇ ಥರ ಮಾಹಿತಿ ಅವ್ರು ಕೊಟ್ಟಿರಲ್ಲ. ಈ ಫ್ಲ್ಯಾಟು ಏನು ಉಳಿಕೆ ಆಗಿರ್ತಾವಲ್ಲ ಅಂಥ ಫ್ಲ್ಯಾಟ್ಗಳು ಅವ್ರಿಗೆ ಇದು ಕಡೆ ನೋಟಿಸು ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಮುಂಚೆನೇ ಇದು ತಿಳಿಸಿತ್ತು, ನಾವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತ. ಈಗಲೂ ಸಹ ಅದು ಹೇಳ್ತಾ ಇದೆ. ಆದರೆ ಅವರು ರಾಜೀವ್ ಗಾಂಧಿ ವಸತಿ ನಿಗಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು ಕೊಟ್ಟಷ್ಟು ಕಾಲಾವಕಾಶ ಯಾವ ಗೌರ್ಮೆಂಟ್ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದೀವಿ, ಎಷ್ಟು ಸರಿ ನಾವು ಕೊಟ್ಟಿದ್ದೀವಿ. ಈ ಸರಿ ಕೊನೆಯದಾಗಿ ಲಾಸ್ಟು ನಾವು ನೋಟಿಸ್ ಕೊಟ್ಟಿವಿ, ಅವ್ರು ಕ್ಯಾನ್ಸಲ್ ಮಾಡಲ್ಲ. ಇವರು ಬಂದು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಮತ್ತೆ ಫ್ಲ್ಯಾಟ್ಗಳು ಉಳಿಸ್ಕೊಳ್ಳಿ ಅಂತ ನಮ್ಮ ಉದ್ದೇಶ. ಹಾಗಾಗಿ ಇದಕ್ಕೂ ನಾವು ಇದಿಲ್ದಾಗ ಅವರ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡಿ ನಾವು ಬೇರೆಯವ್ರಿಗೆ ಆ ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದೆ. ಫ್ರೆಂಡ್, ಇಲ್ಲಿ ಅವ್ರು ನೋಟಿಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಮೊದಲಿಗೆ ಅವ್ರು ನೋಟಿಸ್ ಕೊಡೋದಿಲ್ಲೇನು, 1 BHK ಫ್ಲ್ಯಾಟು ನೀವು ಯಾವ ಕ್ಷೇತ್ರದಲ್ಲಿ ತಗೊಂಡಿದ್ದೀರಾ ಆ ಕ್ಷೇತ್ರದ ಮತ್ತು ಅರ್ಜಿ ನಂಬರು, ನಿಮ್ಮ ಅಡ್ರೆಸ್ಸು, ಎಷ್ಟನೇ ಫ್ಲೋರಲ್ಲಿ ನೀವು ಫ್ಲ್ಯಾಟ್ ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾವ ಜಾಗದಲ್ಲಿದೆ, ಎಲ್ಲ ಈ ಥರ ಡೀಟೇಲ್ಸ್ ಮುಂಚೆ ಕೊಟ್ಟಿರ್ತಾರೆ. ಅದ ನಂತರ ನಿಮಗೆ ಕೆಳಗಡೆ ಕೊಟ್ಟಿರ್ತಾರೆ, ನೀವು ಏನಾರ 12,153 ಫಲಾನುಭವಿಗಳ ಜೊತೆಯಲ್ಲಿ 1,00,000 ರೂಪಾಯಿ ಸರ್ಕಾರದಿಂದ ಆಯ್ಕೆ ಆಗಿದ್ದೀರಾ ಅಂತ ಇದ್ದರೆ ಆಯ್ಕೆ ಆಗಿದ್ದೀರಾ ಅಂತ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಇರುತ್ತೆ. ಸೊ ನೀವು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟು, ಈಗ ಒಂದು ಎಕ್ಸಾಂಪಲು 11,23,000ದಲ್ಲಿ ನೀವೇನಾರ 20,000 ಕಟ್ಟಿದರೆ ಮಿಕ್ಕಿದ ಬ್ಯಾಲೆನ್ಸ್ ಸಬ್ಸಿಡಿ ಹೊರತುಪಡಿಸಿ 8,000 ಚಿಲ್ಲರೆನೋ ಬ್ಯಾಲೆನ್ಸ್ ಕಟ್ಟಿ, ಇಲ್ಲ ಅಂದರೆ ನಿಮ್ಮ ಫ್ಲ್ಯಾಟ್ಗಳು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತಲೂ ಸಹ ತಿಳಿಸಿರ್ತಾರೆ. ಬಟ್ ಈಗ IDF ಬ್ಯಾಂಕಲ್ಲಿ ಏನೋ ಅವ್ರ ಅಕೌಂಟ್ ಓಪನ್ ಆಗಿರುತ್ತೆ IDF ಬ್ಯಾಂಕಲ್ಲಿ, ನಿಮ್ಮ ಬ್ಯಾಲೆನ್ಸು ಬ್ಯಾಂಕ್ ಲೋನ್ ಆದರೂ ಮಾಡಿಸ್ಕೊಡಿ, ಇಲ್ಲಾಂದರೆ ನಿಮ್ಮ ಸ್ವಂತ ಅಂದರೆ ದುಡ್ಡು ಕ್ಯಾಶ್ ಇದ್ದರೆ ಕ್ಯಾಶ್ ಆದರೂ ಕಟ್ಟಿ ಅಂತ ಇಲ್ಲಿ ನೋಟಿಸ್ ಕೊಡ್ತಾ ಇದೆ. ಫ್ರೆಂಡ್, ಈಗ ಏನಾರ ನೋಟಿಸು ನೀವು ತಗೊಂಡು ಇಲ್ಲಾಂದರೆ ಭೇಟಿ ಮಾಡಿ ವಸತಿ ಯೋಜನೆ ಭೇಟಿ ಮಾಡಿ ಮಾಹಿತಿ ಕೊಡಿ, ಇಲ್ಲಾಂದರೆ ಈ ಫ್ಲ್ಯಾಟ್ಗಳು ನಿಮಗೆ ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ನಾವು ಹಂಚಿಕೆ ಮಾಡ್ತೀವಿ ಅಂತ ಖಂಡಿತರಾಗಿ ತಿಳಿಸಿದ್ದಾರೆ. ಬಟ್ ಇಷ್ಟು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 1 BHK ಫ್ಲ್ಯಾಟು ಇತ್ತೀಚೆಗೆ ಈಗ ಹೊಸ್ದಾಗಿ ಬಂದಿರೋ ನೋಟಿಸು, ಮುಂಚೆ ತಿಳುವಳಿಕೆ ಪತ್ರ ಅಂತ ಕೊಡೋರು ಈಗ ನೋಟಿಸ್ ಅಂತಲೇ ಕೊಟ್ಟಿದ್ದಾರೆ. ಫ್ರೆಂಡ್, ಈಗ ಅವರು ಕ್ಯಾನ್ಸಲ್ ಮಾಡ್ತೀವಿ ಅಂತಲೇ ಹೇಳ್ತಿರೋದು. ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ರದ್ದು ಮಾಡ್ತೀವಿ ಅಂತ ತಿಳಿಸ್ತಾರೆ. ರದ್ದು ಅಂದರೆ ಕ್ಯಾನ್ಸಲೇ. ಬಟ್ ಇಲ್ಲಿ ಯಾವುದೇ ಥರ ನಿಮ್ಮ ಅಕೌಂಟಿಗೆ ಮುಂಚೆ ಈ ಬೇರೆ ಹೋಗೋಲ್ಲ, 25% ಕಟ್ ಮಾಡ್ತೀವಿ, 75% ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತಾದರು. ಈ ನೋಟಿಸಲ್ಲಿ ಯಾವುದೇ ಥರ ಆ ಥರ ಇಲ್ಲ ಇಲ್ಲಿ. ಒಟ್ಟಿನಲ್ಲಿ ನಿಮ್ಮ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಯಾಕೆಂದರೆ ಮುಂಚೆನೇ ತಿಳಿಸಿದೆ ಸರ್ಕಾರ, ನೀವೇನೋ ಫ್ಲ್ಯಾಟ್ಗಳು ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಂಕ್ ಲೋನ್ ಆಗಲಿ KSR ಕಟ್ಟಲಿಲ್ಲ ಅಂದರೆ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡಿ ನಿಮಗೆ 25% ಅಮೌಂಟ್ ಹಿಡಿದು ನೆಕ್ಸ್ಟ್ ಅಮೌಂಟು ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಂದರೆ 1,00,000ಕ್ಕೆ 25,000 ಕಟ್ ಮಾಡ್ತಾರೆ, ಇನ್ನು 50,000 ರೂಪಾಯಿ ನಿಮ್ಮ 75,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. 1,00,000 ರೂಪಾಯಿ ಕಟ್ಟಿರೋರು ಅವ್ರಿಗೆ 25,000 ಹಿಡಿತಾರೆ, 50,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇಲ್ಲ 50,000 ಕಟ್ಟಿದರೆ 12,500 ರೂಪಾಯಿ ಹಿಡಿತಾರೆ, ನಿಮ್ಮ ಅಕೌಂಟಿಗೆ ಮಿಕ್ಕಿದ ಬ್ಯಾಲೆನ್ಸ್ ಹಾಕ್ತಾರೆ. ಈ ಥರ ಇಲ್ಲೇ ಅವರು ಸರ್ಕಾರ ಡಿಸೈಡ್ ಮಾಡಿದೆ. ಫ್ರೆಂಡ್, ಈ ನೋಟಿಸಲ್ಲಿ ಇಲ್ಲ ಅಂಥದ್ದು ಏನು ಕೊಟ್ಟಿಲ್ಲ. ಬಟ್ ನಿಮಗೆ ಹೇಳೋದು, ಫ್ಲ್ಯಾಟ್ಗಳು ಆದಷ್ಟು ಲೋನ್ ಮಾಡ್ಕೊಂಡಿದ್ದೀವಿ. ಸಾಕಷ್ಟು ಜನ ಇದ್ದಾರೆ, ಒಬ್ಬರು ಸಿವಿಲ್ ಸ್ಕೋರ್ ಸಿಕ್ಕಲ್ಲ, ಅವರು ಪಾಪ ಒದ್ದಾಡ್ತಿರ್ತಾರೆ. ಸಾಕಷ್ಟು ಜನ ಇದ್ದಾರೆ, ಸುಮಾರು ಕಡೆ ನಾನು ವೀಡಿಯೋ ಮಾಡೋದು ಸಹ ನಮಗೆ ಸಿವಿಲ್ ಸ್ಕೋರ್ ಸಿಗ್ತಾಯಿಲ್ಲ, ಬ್ಯಾಂಕ್ ಲೋನ್ ಸಿಗ್ತಾಯಿಲ್ಲ, ಈ ಥರ ಹಣ ಕ್ಯಾಶ್ ಇಲ್ಲ ಸಹ, ಈ ಥರ ಪೊಸಿಷನಲ್ಲಿ ಇದ್ದೀವಿ, ನಾವೇನು ಮಾಡಬೇಕು ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇಲ್ಲಿ ಸರ್ಕಾರ ನೋಡೋದಾದರೆ ನಾವು ಸಿವಿಲ್ ಸ್ಕೋರ್ ಇಲ್ದವ್ರಿಗೂ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಅಂತಲೂ ತಿಳಿಸ್ತಾ ಇದೆ. ಇಲ್ಲಿ ಕಾದು ನೋಡಬೇಕು. ಈ ಏನು ಒಟ್ಟಿನಲ್ಲಿ 1 BHK ಫ್ಲ್ಯಾಟ್ ಆಗಿ ಸದ್ಯಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮಗೆ ನೋಟಿಸ್ಗಳು ಬರ್ತಾ ಇದ್ದಾವೆ. ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ, ಬ್ಯಾಂಕಲ್ಲಿ ಲೋನ್ ಆದರೂ ಮಾಡಿಸ್ಕೊಡಿ ಅಥವಾ ಕ್ಯಾಶ್ ಆದರೂ ಕಟ್ಟಿ ಅಂತ ಬರ್ತಾ ಇದ್ದಾವೆ. ಸರ್ಕಾರ ಇದಕ್ಕೇ ಅವಕಾಶ ಅಂತಲೂ ಸಹ ತಿಳಿಸ್ತಾ ಇದೆ. ಈಗ 1 BHK ಫ್ಲ್ಯಾಟಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ನಾವು 1 BHK ಫ್ಲ್ಯಾಟ್ಗಳು ಇತ್ತೀಚೆಗೆ ದಿನಗಳಲ್ಲಿ ವೀಡಿಯೋಗಳು ನಮ್ಮದು ಈ ಕ್ಷೇತ್ರದ ಮಾಡಿ ಇನ್ನೊಂದು ಕ್ಷೇತ್ರದ ಮಾಡಿ ಅಂತ. ಖಂಡಿತವಾಗಿ ಎಲ್ಲ ಕ್ಷೇತ್ರ ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫ್ರೆಂಡ್, ಈಗ ಏನು ಡಿಮ್ಯಾಂಡ್ ನೋಟಿಸ್ ನಿಮಗೆ ಕೊಟ್ಟಿರೋದು, ಆದಷ್ಟು ಬೇಗ ಆ ಫ್ಲ್ಯಾಟ್ಗಳು ಲೋನ್ಗಳು ಮಾಡಿಸ್ಕೊಂಡು ನೀವು ಫ್ಲ್ಯಾಟ್ಗಳು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಒಂದು ಸರಿ ನಿಮ್ಮ RGSL ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಅಲ್ಲ ಸ್ವಲ್ಪ ಮಾತಾಡಿ, ಯಾರ್ಯಾರು ಲೋನ್ಗಳು ಮಾಡಿಸ್ಕೊಂಡಿಲ್ಲ ಆ ಏರಿಯಾದವರು ಯಾವ ಏರಿಯಾಕ್ಕೆ ಬಂದಿದೆ ಆ ಏರಿಯಾದಲ್ಲಿ ಸರಿ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಕಾಲಾವಕಾಶ ತಗೊಳ್ಳಿ.
ಅಂತ ಹೇಳ್ತಾ ನಿಮ್ಮ ಕಷ್ಟ ಅಲ್ಲಿ ಹೇಳ್ಕೊಂಡಾಗ ಅಲ್ಲಿ ರಿಜಿಸ್ಟರ್ ಇರ್ತಾಯಿಲ್ಲ. ನೋಟಿಸ್ ತಗೊಂಡು ಸುಮ್ಮನೆ ಇದ್ದರೆ ನಮ್ಮ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಆಯಿತು ಅಂದರೆ ಅವ್ರು ತುಂಬ ಇದು ಮಾಡ್ಕೊಬೇಡ್ರಿ. ಎಲ್ಲ ಸೇರಿ ಯಾರ್ಯಾರು ನೋಟಿಸ್ ಬಂದು ಅವರೆಲ್ಲ ಸೇರಿ ರಿಜಿಸ್ಟರ್ ಹತ್ರ ಮಾತಾಡಿ, ರಜೆ ಇವರು ಏನಿದ್ದಾರೆ ಅಧ್ಯಕ್ಷರ ಹತ್ರ ಮಾತಾಡಿ ಕಲೆಕ್ಟರ್ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಆದಷ್ಟು ಬೇಗ ಬ್ಯಾಂಕ್ ಲೋನ್ ಮಾಡಿಸ್ಕೊಡೋ ಅಂತಾರೋ ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡ್ತೀನಿ. ನಮಸ್ಕಾರ.